ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡಿಲಿವರ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ಸತ್ಯವೇದದಿಂದ ಒಂದು ದೇವರ ಬಿಡುಗಡೆ ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸೋಣ. ಕೀರ್ತನೆಗಳು 85ನೇ ಅಧ್ಯಾಯ 12ನೇ ವಾಕ್ಯ, ಸ್ಲಾಮ್ಸ್ 85:12. ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ದೇವರು ನಮಗೆ ಒಳ್ಳೆಯದನ್ನು ಮಾಡುವಾತನಾಗಿದ್ದಾನೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅಯ್ಯೋ ನನ್ನ ಜೀವಿತದಲ್ಲಿ ಒಳ್ಳೆಯ ಕಾರ್ಯ ನಡೆಯುವುದಿಲ್ವಾ, ಯಾವ ಕಾರ್ಯ ನೋಡಿದ್ರೂ ಕೂಡ ಅದು ನನಗೆ ಶಾಪವಾಗಿದೆ, ಆಶೀರ್ವಾದ ಇಲ್ಲ, ಸೋಲನ್ನು ಉಂಟು ಮಾಡ್ತದೆ, ನಷ್ಟವನ್ನು ಉಂಟು ಮಾಡ್ತದೆ, ಅನೇಕ ಕಾರ್ಯಗಳು ತಡೆಪಟ್ಟಲ್ಪಟ್ಟಿದೆ, ಒಳ್ಳೆ ಕಾರ್ಯನೇ ನಡೀತಿಲ್ವಾ, ನನ್ನ ಜೀವಿತದಲ್ಲಿ ಒಳ್ಳೆ ಕಾರ್ಯ ನಡೆಯುವುದಿಲ್ವಾ ಎಂಬುದಾಗಿ ನೀವು ದುಃಖ ಪಡ್ತಿದ್ದೀರಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಮಗನೇ, ಮಗಳೇ, ನಿಜವಾಗಿ ನಾನು ನಿಮಗೆ ಒಳ್ಳೆಯದನ್ನು ಅನುಗ್ರಹಿಸುವೆನು. ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯದಲ್ಲಿ, ಈ ಕಾರ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೀತದಾ? ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೀತದಾ? ನಾನು ಮಾಡುವ ಕೆಲಸದಲ್ಲಿ, ನಾನು ಮಾಡುವ ಬಿಸ್ನೆಸ್ಸಲ್ಲಿ, ನಾನು ಮಾಡುವ ಸೇವೆಯಲ್ಲಿ, ನನ್ನ ಕುಟುಂಬದಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೀತದಾ ಎಂಬುದಾಗಿ ಎದುರು ನೋಡ್ತಾ ಇದ್ದೀರಾ? ಅಥವಾ ಒಳ್ಳೆಯದನ್ನು ಎದುರು ನೋಡಿ ಜೀವನದಲ್ಲಿ ಎಲ್ಲ ಕೆಟ್ಟದೇ ನಡೀತಾ ಇದೆ, ಎಲ್ಲ ಆಪೋಸಿಟೇ ನಡೀತಿದೆ, ಎಲ್ಲ ವಿರೋಧವಾಗಿಯೇ ಇದೆ, ನಮಗೆ ಯಾವುದು ಅನುಕೂಲಕರವಾಗಿಲ್ಲ, ನಮಗೆ ಯಾವುದು ಅದು ನಮಗೆ ಪ್ರಯೋಜನಕರವಾಗಿಲ್ಲ, ಯಾವುದು ನೋಡಿದ್ರೂ ಕೆಟ್ಟದೆ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ಸಹೋದರ, ಸಹೋದರಿ, ಇವತ್ತು ಯೇಸು ಸ್ವಾಮಿ ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ, ನಿಮ್ಮ ಜೀವಿತದಲ್ಲಿ ಪ್ರಾಮಿಸ್ ಮಾಡ್ತಿದ್ದಾರೆ, ಮಗನೇ, ಮಗಳೇ, ನಾನು ನಿಮಗೆ ಒಳ್ಳೆಯದನ್ನು ಮಾಡಲಿದ್ದೇನೆ, ಒಳ್ಳೆಯದನ್ನು ಅನುಗ್ರಹಿಸುವನು. ದ ಲಾರ್ಡ್ ಶಾಲ್ ಗಿವ್ ದಟ್ ವಿಚ್ ಇಸ್ ಗುಡ್. ಆಮೇ. ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕಾರ್ಯದಲ್ಲಿ, ನೀವು ಮಾಡುವ ಕೆಲಸ, ನೀವು ಮಾಡುವ ಬಿಸ್ನೆಸ್, ನಿಮ್ಮ ಕುಟುಂಬ ಮನೆಗಳಲ್ಲಿ, ನಿಮ್ಮ ಪ್ರೀತಿ ಮಕ್ಕಳ ಸೇವೆಗಳಲ್ಲಿ ಯೇಸು ಸ್ವಾಮಿ ಇವತ್ತು ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ನೀವು ಶುಭ ಸಮಾಚಾರವನ್ನು, ಒಂದು ಗುಡ್ ನ್ಯೂಸನ್ನು ಬೇಗನೆ ನೀವು ಕೇಳಿದ್ದೀರಾ. ಇದುವರೆಗೂ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ವಿರೋಧವಾಗಿತ್ತೋ, ತಡೆಯಾಗಿತ್ತೋ, ನಷ್ಟವಾಗಿತ್ತೋ ಅಥವಾ ಸೋಲಾಗಿತ್ತೋ, ಇವತ್ತು ದೇವರು ನಿಮ್ಮ ಕಿವಿಗಳಲ್ಲಿ ಒಂದು ಗುಡ್ ನ್ಯೂಸ್, ಒಳ್ಳೆಯ ಸಮಾಚಾರವನ್ನು, ಒಳ್ಳೆಯ ಸಂದೇಶವನ್ನು ಕೇಳುವಂತೆ ನಿಮ್ಮ ಕಾರ್ಯಗಳಲ್ಲಿ ಒಳ್ಳೆಯದನ್ನು ಅನುಗ್ರಹಿಸಲಿದ್ದಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗ ಸ್ತೋತ್ರ ಮಾಡ್ತಾನೆ. ಈ ಡೈಲಿ ಡಿಲಿವರ್ಸ್ ಪ್ರೇಯರ್ ಮೂಲಕ ಯಾರೆಲ್ಲ ಸ್ವಾಮಿ ಏಸಪ್ಪ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಶರೀರದಲ್ಲಿ, ನನ್ನ ಕಾರ್ಯದಲ್ಲಿ, ನನ್ನ ಮನೆಗಳಲ್ಲಿ ನಾವು ಮಾಡುವ ಸೇವೆ, ಕೆಲಸ, ಕಾರ್ಯಗಳಲ್ಲಿ ಒಳ್ಳೆಯದು ನಡೀತದಾ ಎಂಬುದಾಗಿ ಎದುರು ನೋಡ್ತಿದ್ದಾರೋ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಮಿ ನೀನು ಒಳ್ಳೆಯವೇನಪ್ಪ. ಗಾಡ್ ಇಸ್ ಗುಡ್. ಆಮೇನ್. ಆಲ್ ದ ಟೈಮ್, ಯಾವಾಗಲೂ ಸ್ವಾಮಿ ನಿಮ್ಮ ಮಕ್ಕಳಿಗೆ, ನಿಮ್ಮನ್ನು ನಂಬುವಂಥವ್ರಿಗೆ ನೀನು ಒಳ್ಳೆಯವನಾಗಿದೆಯಪ್ಪ. ಒಳ್ಳೆ ದೇವರು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವ ದೇವರಾಗಿದೆಯಪ್ಪ. ಇದು ಅವ್ರ ಜೀವನದಲ್ಲಿರುವಂಥ ಎಲ್ಲ ವಿರೋಧವಾದ ಕಾರ್ಯಗಳು, ತಡೆಗಳು, ಸೋಲುಗಳು, ನಷ್ಟಗಳು, ಕಷ್ಟಗಳು, ವಿರೋಧಗಳು ಯೇಸುವಿನ ನಾಮದಲ್ಲಿ ಈಗಲ್ಪಟ್ಟು ಈಗಲೇ ಸ್ವಾಮಿ ಅವರ ಜೀವನದಲ್ಲಿ ಒಳ್ಳೆಯದು ನಡೆದುದಕ್ಕಾಗಿ ಸ್ತೋತ್ರ ಮಾಡ್ತಾನೆ, ಆಶೀರ್ವದಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್. God bless you.